ಸದ್ಗುಂಟೆಪಾಳ್ಯದವರೇ ಇನ್ನೊಂದು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಒಟ್ಟು 6 ಜನರನ್ನು ಬಂಧಿಸಿ ಸುಲಿಗೆ ಮಾಡ್ತಾ ಇರ್ತಕ್ಕಂಥವ್ರು. ಅವರಿಂದ 30 ಗ್ರಾಂ ಚಿನ್ನಾಭರಣ ಮತ್ತು ಕೃತ್ಯಕ್ಕೆ ಉಪಯೋಗಿಸಿರ್ತಕ್ಕಂತಹ ಆಟೋ ರಿಕ್ಷಾ ಮತ್ತು 3 ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಒಟ್ಟು ಸುಮಾರು 5 ಲಕ್ಷ ರೂಪಾಯಿಗಳು. ಇದು ತಮಿಳುನಾಡಿಂದ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿಯನ್ನು ಈ ಬ್ಯಾಟರಾಯನಪುರ ಸೆಟೆಡ್ ಬಸ್ ಸ್ಟ್ಯಾಂಡ್ನಲ್ಲಿ ರಾತ್ರಿ ಹೊತ್ತಿನಲ್ಲಿ ಆಟೋ ರಿಕ್ಷಾದಲ್ಲಿ ಹತ್ತಿಸಿಕೊಂಡು ಅದರಲ್ಲಿ ಆತನನ್ನು ಇಡೀ ನಗರದಲ್ಲಿ ಸುತ್ತಾಡಿಸಿ ನಂತರ ಈ ಸದ್ಗುಂಟೆಪಾಳ್ಯದಲ್ಲಿ ಬಂದಾಗ ಆತನ ಬಳಿ ಇದ್ದಂತಹ 5 ಗ್ರಾಂ ಚಿನ್ನದ ಸರ, ಕೈನಲ್ಲಿದ್ದ 19 ಗ್ರಾಂ ಚಿನ್ನದ ಬ್ರಾಸ್ಲೆಟ್ ಮತ್ತು ಒಪ್ಪೋ ಮೊಬೈಲ್ ಫೋನ್, ವಿವೋ ಮೊಬೈಲ್ ಫೋನ್, ಈ ರೀತಿ ಒಟ್ಟು 5 ಲಕ್ಷ ರೂಪಾಯಿಗಳ ವಸ್ತುಗಳನ್ನು ಆತನಿಂದ ತೆಗೆದುಕೊಂಡು ಹೋಗಿರ್ತಾರೆ. ಅದನ್ನು ಪೊಲೀಸರು ಸದ್ಗುಂಟೆಪಾಳ್ಯದಲ್ಲಿ ಪ್ರಕರಣ ದಾಖಲಾಗಿತ್ತು. ಅದರಂತೆ ಈ 6 ಜನರನ್ನು ಬಂಧಿಸಿ ಓರ್ವ ಮಹಿಳೆಯು ಕೂಡ ಇದರಲ್ಲಿ ಭಾಗಿಯಾಗಿದ್ದಾಳೆ. ಅವಳನ್ನು ಸೇರಿಸಿ ಒಟ್ಟು 6 ಜನರನ್ನು ಇದರಲ್ಲಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.